ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್. ಹೊಸ ವರ್ಷ ಆಚರಣೆಯ ಮುನ್ನಾ ದಿನವೇ ಎರಡು ಭೀಕರ ಘಟನೆಗಳು ಕೊಳ್ಳೇಗಾಲ ಪಟ್ಟಣ ಮತ್ತು ಕೊಳ್ಳೇಗಾಲ ಗ್ರಾಮಾಂತರ ಪ್ರದೇಶದಲ್ಲಿ ನಡೆದಿದೆ. ಮಾದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ ನ್ಯೂ ಇಯರ್ ಪಾರ್ಟಿ ಮುಗಿಸಿಕೊಂಡು ಮೈಸೂರಿನಿಂದ ಹೊರಡುತ್ತಿದ್ದಂಥ ಮೂವರು ಸ್ನೇಹಿತರಲ್ಲಿ ಕುಂತೂರು ಕೆರೆಯ ಬಳಿ ಕಾರು ಅಪಘಾತಕ್ಕೀಡಾಗಿ ಆಯತಪ್ಪಿ ಕೆರೆ ಒಳಗಡೆ ಮುಳುಗಿದೆ. ಸ್ಥಳದಲ್ಲೇ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಶುಭ ಅಂಥೇಳಿ ಅವರು ಗಣಗನೂರು ಗ್ರಾಮದ ವಿದ್ಯಾನಪುರಂ ನೌಕರೇ ಅವರು, ಮತ್ತು ಇನ್ನೊಬ್ಬರು ಊರ್ಜಿತ್ ಅಂಥೇಳಿ ಟೆಕ್ ಕಂಪ್ನಿ ನೌಕರರು, 22 ವರ್ಷ ಇಬ್ಬರು ಸಾವನ್ನಪ್ಪಿದ್ದಾರೆ. ಮನಿತನವರು ಕಾರಿನ ಡಿಕ್ಕಿಯನ್ನು ಹೊಡೆದು ಬಚಾವಾಗಿ ಕಾಪಾಡಲು ಯಶಸ್ವಿಯಾಗಿದ್ದಾರೆ. ಮಾಂಬಡಿ ಪೊಲೀಸರು ಈ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮತ್ತೊಂದು ಪ್ರಕರಣ, ಕೊಳ್ಳೇಗಾಲ ಪಟ್ಟಣ ಈದ್ಗಾಮ್ ಹೊಲದಲ್ಲಿ ಐಮಾನ್ ಬಾನು ತನ್ನ ಅಣ್ಣನಿಂದಲೇ ಕೊಲೆಗೀಡಾದ ದುರ್ದೈವಿ ಫರ್ಮಾನ್ ಪಾಷಾ ಎಂಬವರು ಬುಧವಾರ ರಾತ್ರಿ 9 ಗಂಟೆಯಲ್ಲಿ ಊಟ ಮಾಡಬಹುದು ಸಣ್ಣದಾಗಿ ಒಂದು ಸಣ್ಣ ಮಗುವಿನ ವಿಚಾರದಲ್ಲಿ ನಡೆದಂತಹ ಕ್ಷುಲ್ಲಕ ವಿಚಾರಗಳನ್ನು ತಗಾದೆ ತೆಗೆದು ಕೊಲೆಗೀಡದಂಥ ದುರ್ದೈವಿ ಐಮಾನ್ ಬಾನು ಇದರಿಂದ ಸ್ಥಳದಲ್ಲೇ ತಕ್ಷಣ ಅವರೆಲ್ಲ ಜನ ಗಲಾಟೆ ಆದಾಗ ಅವರ ಅಣ್ಣ ಅತ್ತಿಗೆ ಕೂಡ ಬಿಡಿಸೋಕೆ ತೀವ್ರ ಕಾಯಿಗೆ ಅವರು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಪಡೆದಿದ್ದಾರೆ. ಐಮಾನ್ ಬಾನುವನ್ನು ಕೊಳ್ಳೇಗಾಲ ಸಾಗಿಸುವ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಹಾಗೆ ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಹಾಗಾಗಿ ನಂತರ ಪಟ್ಟಣ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊಲೆಗೆ ಆರೋಪಿ ಫರ್ಮಾನ್ ಪಾಷಾ ಶರಣಾಗಿದ್ದಾನೆ ಪೊಲೀಸರಿಗೆ, ಮತ್ತು ಪಟ್ಟಣ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಹೊಸ ವರ್ಷದ ಆರಂಭದಲ್ಲೇ ಈ ಎರಡು ಪ್ರಕರಣಗಳು ಕೊಳ್ಳೇಗಾಲ ಪಟ್ಟಣದಲ್ಲಿ ಒಂದಷ್ಟು ಭೀಕರ ಘಟನೆಗಳು ನಡೆದಿದೆ. ದೇವನಪೇಟೆಯಲ್ಲಿ ಒಂದು ಗ್ಯಾಸ್ ಕೂಡ ಸಿಡಿದು ಮನೆಯಲ್ಲಿ ರಾತ್ರಿ ಹೊತ್ತು ಬೆಳಗಿನ ಜಾವ ಆಗಿರುವಂಥ ಒಂದಾಗಿದೆ. ವರ್ಷ ಆರಂಭದಲ್ಲೇ ಇವೆಲ್ಲ 3 ಘಟನೆಗಳು ನಡೆದಿರೋದು ಪಟ್ಟಣದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾತ್ರಿ 9 ಗಂಟೆ ಆಗಿತ್ತಲ್ಲ, 9 ಗಂಟೆ ಊಟ ಮಾಡ್ಕೊಂಡು ನನ್ನ ಮಗಳು ನೇರ ಮನೆಗಳು ಪಕ್ಕದ ಮನೆಯಲ್ಲಿ ಮದುವೆ ಹಾಕಿತ್ತು. ನಾ ಆ ಗಡೆ ಹಾಕಂದ್ರೆ ಬೇಕಂದು ಬಂದಿಕಂಡೆ. ಆದರೆ ನನ್ನ ಮೊಮ್ಮಕ್ಕಳು ಇರೋಲ್ಲ, ತಾತ ಅಂತ ಬೊಂಬಳ ಹೊಡ್ಕೊಂಡು ಏನು ನಾನು ಏನು ಕಾರಣ ಸರ್? ಮಕ್ಕಳು ಮಾತ್ಕೊಂಡು ಅದೇ ಮಗನಿಗೆ ಮೊಮ್ಮಗನಿಗೇನೋ ಸೌತೆಕಾಯಿ ತಿನ್ನಿಸ್ತಾ ಇದ್ರು, ತಿನ್ನಿಸ್ಬಿಟ್ಟು ಜ್ವರ ಅಂತ. ಮನೇಲೇ ಇದ್ರಾ ನಿಮ್ಮ ಮಗ? ಸರ್ ಜ್ವರ ಅಂತ ನಾನು ಸಸ್ಯ ಮಗಳು ಹೇಳ್ಕೊಂಡು ಅಂತ ನನ್ನ ಮಗಳು ಈಗ ಅವಳಿಗೆ ಕೇಳೋದು ಮಗಳಿಗೆ ಕರ್ಕೊಂಡು ಅಷ್ಟೇ ಕೈ ಎತ್ಕೊಂಡು ಮಲ್ಲಾಗಿ ಬೆಳ್ಕೊಂಡು ಮುಂಚಿದ ಮೇಲೆ ಅಲ್ಲೇ ಬಿಡ್ಸಕ್ಕೆ ಯಾರೂ ಬರಲಿಲ್ಲ ಸರ್. ಯಾವುದಿಲ್ಲ ನಮ್ಮ ಹೆಂಗಸು ಮಗಳು ಇಬ್ಬರೇ ಇದ್ದಿದೆ ಸರ್. ನಮ್ಮ ಹೆಂಗಸು ಹುಷಾರಿಲ್ಲ. ನಿಮ್ಮ ಸೊಸೆಯರಿದ್ರ ಅವ್ರು ವಿಚಾಕಿ ಇವರು ದುಬೈಲಿ ಏನೋ ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತೀವಿ ಸರ್. ಏನು ಕೆಲಸ ಮಾಡ್ಕೊಂಡಿದ್ರು ಸರ್? ಹಾಂ. ಯಾವಾಗ ಬಂದ್ರಿ ಸರ್ ದುಬೈ? 8-9 ವರ್ಷ. ಬೆಂಗಳೂರಿಗೆ ಹೋಗ್ತಾ ಇದ್ದ ಕಾರ್ ಮೆಕ್ಯಾನಿಕ್ ಅಲ್ಲ, ಈಗಲೂ ಬೆಂಗಳೂರಿಗೆ ಹೋಗ್ತಾ ಇದ್ರು ಸರ್. ಅದು ಜಗಳ ಮಾಡ್ಕೊಂಡು ಗಾಡಿ ಮಾಡೋದು ಇವ್ರು ಮದುವೆ ಆಗಿತ್ತು ನಿಮ್ಮ ಮಗ? ಏನೋ ಅವ್ರಿಗೂ ಏನೋ ರೋಗ ಇತ್ತು ಅಂತ ಹೇಳಿ, ಮೂರ್ಛೆ ರೋಗ ಇತ್ತು ಅಂತ ಹೇಳ್ತಾರೆ, ನಿಜನಾ ಸರ್? ನನ್ನ ಪ್ರೇಮ ಮಟ್ಟ ಏನು ರೋಗ ಇಲ್ಲ. ಅಲ್ಲ, ಸಡನ್ ಆಗಿ ಕೋಪ ಬರೋದು ಈ ಥರ ಎಲ್ಲ ಆಗ್ತಾ ಇತ್ತು. ಕೋಪ ಮಗ ಒಂದೇಳು ಆಮ ತಿರ್ಸ್ಬಿಟ್ಟು ಕೊಲೆ ಮಾಡಬೇಕಾದ ಕಾರಣ
ಮದುವೆ ಒಂದು ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡಬೇಕು. ಮೊದಲೇನೆ ಮಾಡಿದ್ರೆ ಸರ್? ಮೊದಲೇ ನಮ್ಮ ಮಕ್ಕಳಿಗೆ ಮಚ್ಚಿರ್ಕೊಂಬಂದಿದ್ದೆ. ಹಾಂ ಹಾಂ ಅದೇ ಮಗುಗೆ ಚಟ್ಟ ಹಾಕಿಲ್ಲ ಒಳಗೆ ಹೋಗಿಲ್ಲ ಮಾಡೋಕ್ಕಾಗಿತ್ತು. ಹಿಂದೇನು ಒಂದ್ಸಲ ಆಗಿತ್ತು ಅಲ್ಲಿ? ಏನು ಕಾರಣ? ಏನು ಕಾರಣ ಸರ್? ಅದೇನು ಸಹ ನನ್ನ ಗಂಡನೇ ಆಗಲ್ಲ ಅವ್ನು. ಅಂದರೆ ಅತ್ತಿಗೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಅಣ್ಣ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಕೋಪ ಇಲ್ಲ ಇಲ್ಲ? ಅದೇ ನೀವು ಅದೇ ಕೆಲಸನೇ ಬರ್ತಾ ಇಲ್ಲ. 9 ತಿಂಗಳೇ ಕೆಲಸಕ್ಕೆ ಹೋಗಿಲ್ಲ, ಮನೇಲೇ ಇದ್ರೆ ಸರ್? ಮನೇಲಿ ಇರ್ತಲ್ಲ. ಆಮೇಲೆ ಮೊಬೈಲೇ ಒಂದು 5 ಲಕ್ಷ 10 ವರ್ಷ ರೂಪಾಯಿ ಆಡಿಸ್ಬೋದು. ಅಂದರೆ ಆನ್ಲೈನ್ ಗೇಮಾ ಸರ್? ಆನ್ಲೈನ್ ಆ ಗೇಮ್ ಸೋಜಿದ್ದೆಲ್ಲ ಕರಾಡಿಗೆ ಸರ್ ಸಾಲ ಆಯಿತು. ಓವರ್ ಆಗಿತ್ತು ಕರಾಡಿದ್ದು. ಕೇಳೋದು ಕೊಡೋದು ಹೇಗೆ ಬಡಿಯೋದು ಮಕ್ಕಳ ಮಾಡ್ತೀವಿ. ನೀವೆಲ್ಲ ಹಿರಿಯರು ಸರ್, ಕೂತ್ಬಿಟ್ಟು ಸಮಾಧಾನ ಮಾಡೋಂಥದ್ದು ಅಥವಾ ಪಂಚಾಯತ್ ಮಾಡಿಲ್ವಾ ಸರ್? ಈಗ ಮಕ್ಕಳಾದ್ರೆ ಫೋಕಸ್ ಮಾಡೋದು ಮಾತಾಡೋಣ ಬೇಕಾಗ್ತದೆ. ಮಾತಾಡೋಣ ಈಗ ಹೊಡಿತೀನಿ ಫಸ್ಟ್ ಅಂತ ನಮಗೆ 2 ಸತಿ ಮಕ್ಕಳು ಮಾಡಿದ್ದಾರೆ. 3 ವರ್ಷ ಹಿಂದೇನೂ ಆಗಿದೆ. ಸರ್ ಈಗ 2 ಸತಿ ಸರ್ ಈಗ ಅಟ್ಯಾಕ್ ಮಾಡಿದ್ರಲ್ವಾ, ಆ ಟೈಮಲ್ಲಿ ಯಾರಾದರೂ ಬಂದು ಆಸ್ಪತ್ರೆ ಕರ್ಕೊಂಡು ಹೋಗುವಂಥದ್ದು ಈ ಥರ ಯಾರು ಮಾಡಿದ್ರ, ಸಹಾಯಕ್ಕೆ ಬಂದ್ರ? ಯಾಕಂದರೆ ಸಡನ್ನಾಗಿ ಡೆತ್ ಆಗಕ್ಕೆ ಸಾಧ್ಯ ಇಲ್ಲ, ಸಡನ್ನಾಗಿ ಕರ್ಕೊಂಡು ಹೋಗಿ ಬಾಕಲು ಸಾಕಾಯ್ತು. ಚಿಕ್ಕ ಹಾಕ್ಬಿಟ್ಟಿದ್ರ? 7 ಬಾಕಲು ಇನ್ನೊಂದು ಬಾಕಲು ಅದು ಹಿಂದಿನಗಳೊಂದು ಬಾಕಲು. ಹಾಂ 7 ಬಾಕಲು ಚಿಕ್ಕ ಎಲ್ಲ ಬಂದು ಹ್ಞೂ. ಸೌಂಡ್ ಬರಬಾರ್ದು ಹೊರಗಡೆ ಆ ಥರ ಪರ್ಮಿಷನ್ ಹಾಕೊಂಡು ಬಂದೆ. ನಿಮ್ಗೆ ಗೊತ್ತಾಗಿದ್ದಾದ್ರಿ ಯಾವಾಗ ಸರ್ ಈ ಥರ ಆಯ್ತು ಅಂತ? ನನಗೆ 9 ಕಾಲ ಅಂದ್ರೆ ಎಲ್ಲ ಆಗ್ಬಿಟ್ಟಿತ್ತು. ಘಟನೆ ಆಗಿದ್ದು ನಮ್ಮ ಮಗಳಿಗೂ ನಮ್ಮ ಸೊಸೆಗೆ ಹೊಡೆದು ಎಲ್ಲ ಆಗ್ಬಿಟ್ಟಿತ್ತು. ಆಗ್ಬಿಟ್ಟಿತ್ತು. ನಾ ಆಮೇಲೆ ಬಂದೆ. ಆಮೇಲೆ ಬಂದ ನನಗೆ ಹೊಡೆದು ಕೈ ಬಿಡ್ಬಿಟ್ಟು ನೀವು ಕೇಳಿದ್ರು ಯಾಕೆ ಅಂತ ಏನು? ಇದೇ ಮಾತಾಡೋಕೆ ಇದಾಗಿಲ್ಲ. ಮಾತಾಡೋಕ್ಕೆ ಬಿಡಲಿಲ್ಲ. ನಾನು ಹಾರ್ಟ್ ಪೇಷಂಟ್ ಪೇಷಂಟ್ ಆಮೇಲೆ ನೀವು ಹೇಗೆ ಸರ್ ಬಚಾವಾದ್ರಿ? ಹೇಗೆ ಬಚಾವಾದ್ರಿ ನೀವು? ಯಾರಾದ್ರು ಬಂದ್ರ ಸಹಾಯಕ್ಕೆ? ಆಮೇಲೆ ಬಂತು ಜನ ಎಲ್ಲ ಬಂದ್ರ? ಜನ ಬಂದು ದಾಖಲು ತಮ್ಮ ಹೆಸರು ಸರ್? ಸರಿ. ಥ್ಯಾಂಕ್ ಯು ಸರ್.